ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಆಯುಧ ಆಧಿಪತ್ಯ ಮುಗಿದು ಹೋಗ್ತಾ ಇದೆಯಾ? ಒಂದ್ ಕಡೆ F-35 ಯುದ್ಧ ವಿಮಾನಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ಮತ್ತೊಂದು ಕಡೆ ಯುಕ್ರೇನ್ಗೆ ಅಮೆರಿಕ ಕೊಟ್ಟ ಆಯುಧಗಳು ರಷ್ಯಾದ ದಾಳಿಯನ್ನು ಸಂಪೂರ್ಣವಾಗಿ ತಡೆಯೋದ್ರಲ್ಲಿ ವಿಫಲ ಆಗ್ತಾ ಇವೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಅಮೆರಿಕದ ಯುದ್ಧ ವಿಮಾನಗಳಿಗೆ ನಿವೃತ್ತಿಯನ್ನು ಕೊಡೋ ಬಗ್ಗೆ ಮಾತಾಡ್ತಾ ಇದೆ. ಒಂದು ಕಾಲಕ್ಕೆ ಪಾಕಿಸ್ತಾನದ ಸೇನೆಗೆ ಬೆನ್ನೆಲುಬಿನಂತಿದ್ದ F-16 ಯುದ್ಧ ವಿಮಾನಗಳನ್ನ ನಿವೃತ್ತಗೊಳಿಸುವ ಬಗ್ಗೆ ಪಾಕಿಸ್ತಾನ ಘೋಷಣೆ ಮಾಡ್ತಾ ಇದೆ. ಭಾರತ ತನ್ನ MiG-21 ಯುದ್ಧ ವಿಮಾನಗಳಿಗೆ ನಿವೃತ್ತಿಯನ್ನು ಕೊಡ್ತಾ ಇರೋ ಸಂದರ್ಭದಲ್ಲೇ ಪಾಕಿಸ್ತಾನ ಕೂಡ F-16 ಯುದ್ಧ ವಿಮಾನ ಬಳಕೆಯನ್ನು ನಿಲ್ಲಿಸುವ ಬಗ್ಗೆ ಮಾತಾಡ್ತಾ ಇದೆ. ಅದಕ್ಕೆ ಕಾರಣ ಆಪರೇಷನ್ ಸಿಂಧೂರನ ಅಥವಾ ಅಮೆರಿಕದ ಯುದ್ಧ ವಿಮಾನಗಳಲ್ಲಿ ನಿಜಕ್ಕೂ ಏನಾದರೂ ಸಮಸ್ಯೆಗಳು ಕಾಣಿಸ್ತಾ ಇವ್ಯಾ? ಏನಾಗ್ತಾ ಇದೆ ಅಮೆರಿಕ ಆಯುಧ ಜಗತ್ತಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಸಾಕಷ್ಟು ಏರ್ ಬೇಸ್ಗಳನ್ನು ಹೊಡೆದು ಹಾಕ್ತು. ಅದರಲ್ಲೂ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ F-16 ಯುದ್ಧ ವಿಮಾನಗಳನ್ನು ಅವರು ಇಟ್ಟುಕೊಂಡಿದ್ದ ಸರ್ಗೋದಾ, ಜಕೋಬಾಬಾದ್, ಬೋಲಾರಿ, ಕರಾಚಿ ಏರ್ ಬೇಸ್ಗಳ ಮೇಲೆ ಭಾರತ ದಾಳಿ ಮಾಡ್ತು. ಅಲ್ಲಿ ಸಾಕಷ್ಟು F-16 ಯುದ್ಧ ವಿಮಾನಗಳಿಗೆ ಕೂಡ ಹಾನಿ ಆಯಿತು ಅನ್ನೋ ವರದಿಗಳು ಬಂದವು. ಆದ್ರೆ ಅಮೆರಿಕ ಮಾತ್ರ ಆ ಬಗ್ಗೆ ಏನನ್ನೂ ಮಾತಾಡೋದಕ್ಕೆ ಹೋಗಲಿಲ್ಲ. ಅಲ್ಲಿನ ಮಾಧ್ಯಮಗಳು ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಚೈನಾದ J-10ಗಳನ್ನ ಬಳಸಿ ಪಾಕಿಸ್ತಾನ ಹೊಡೆದು ಹಾಕಿತು ಅನ್ನೋದನ್ನ ಹೆಚ್ಚು ಪ್ರಚಾರ ಮಾಡೋ ಸಂಭ್ರಮಕ್ಕೆ ಬಿದ್ದುವೆ ಹೊರತು ತಮ್ಮ F-16ಗಳು ನಾಶವಾದ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡ್ಲಿಲ್ಲ. ಅವ್ರು ಹಾಗೇನೆ ಅಮೆರಿಕದ ಯುದ್ಧ ವಿಮಾನಗಳನ್ನ ಯಾರು ಹೊಡೆದು ಹಾಕಿದ್ರು ಆ ಸುದ್ದಿಯನ್ನು ಅವರು ಬಹಿರಂಗಪಡಿಸೋದಕ್ಕೆ ಹೋಗೋದಿಲ್ಲ. ಈ ಹಿಂದೆ ರಷ್ಯಾ ತನ್ನ MiG ಮೂಲಕ ಅಮೆರಿಕದ F-16 ಯುದ್ಧ ವಿಮಾನವನ್ನ ಹೊಡೆದು ಕೆಡವಿತ್ತು. ಆದ್ರೆ ಅದನ್ನು ಕೂಡ ಅಮೆರಿಕ ಹೇಗೆ ತಿಪ್ಪೆ ಸಾರಿಸ್ತು ಅಂದ್ರೆ, F-16 ಯುದ್ಧ ವಿಮಾನದಿಂದಲೇ ಅಚಾನಕ್ಕಾಗಿ ಹಾರಿದ ಮಿಸೈಲು ಮತ್ತೊಂದು F-16 ಅನ್ನ ಹೊಡೆದು ಹಾಕುತ್ತೆ ಹೊರತು ರಷ್ಯಾದ MiG ನಮಗೆ ಹೊಡಿಲಿಲ್ಲ ಅಂತ ಅವ್ರು ಹೇಳ್ಕೊಂಡ್ರು. ಇನ್ನು ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಪ್ರತೀಕಾರ ಹೇಳೋದಕ್ಕೆ ಬಂದಿದ್ದ ಪಾಕ್ ವಾಯುಪಡೆಯ F-16 ಒಂದನ್ನ ಅಭಿನಂದನ್ ವರ್ಧಮಾನ್ ತಮ್ಮ MiG-21 ಮೂಲಕ ಹೊಡೆದು ಹಾಕಿದ್ರು. ಆದ್ರೆ ಆ ವಿಷಯವನ್ನ ಕೂಡ ಅಮೆರಿಕ ಬಹಿರಂಗಪಡಿಸಲಿಲ್ಲ. F-16 ನ ಅವಶೇಷಗಳನ್ನ ತೋರಿಸಿದ ನಂತರ ಕೂಡ ನಾವು F-16 ಯುದ್ಧ ವಿಮಾನಗಳ ಬಳಕೆಯನ್ನೇ ಮಾಡಲಿಲ್ಲ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಅಮೆರಿಕ ಕೇಳ್ಕೊಂಡು ಸುಮ್ಮನಾಯ್ತು. ಇನ್ನು ಇವತ್ತಿಗೂ ಕೂಡ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವಿಮಾನಗಳ ಪಟ್ಟಿಲಿ F-16 ನ ಹೆಸರು ಇರೋ ಹಾಗೆ ಅಮೆರಿಕ ನೋಡ್ಕೊಳ್ತಾ ಬರ್ತಾ ಇದೆ. ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ವಿಮಾನ ಕೂಡ ಇದೆ F-16. ಅಮೆರಿಕಾದಲ್ಲಿ ಇದನ್ನ ವೈಪರ್ ಅಂತ ಕರೀತಾರೆ. ಹಾಗೇನೆ ಇದನ್ನ ಅಧಿಕೃತವಾಗಿ F-16 ಫಾಲ್ಕನ್ ಫೈಟರ್ ಅಂತ ಗುರುತಿಸಲಾಗುತ್ತೆ. ಇದು ಸಿಂಗಲ್ ಎಂಜಿನ್ ಸೂಪರ್ಸಾನಿಕ್ ಮಲ್ಟಿ ರೋಲ್ ಏರ್ಕ್ರಾಫ್ಟ್ ಆಗಿದ್ದು, ಮೊದಲಿಗೆ ಇದನ್ನ ಜನರಲ್ ಡೈನಾಮಿಕ್ಸ್ ನಿರ್ಮಾಣ ಮಾಡ್ತಾ ಇತ್ತು. 1974ರಲ್ಲಿ ಈ ಯುದ್ಧ ವಿಮಾನ ಮೊಟ್ಟ ಮೊದಲ ಬಾರಿಗೆ ರೋಲ್ ಔಟ್ ಆಯಿತು. ಇನ್ನು 2018ರವರೆಗಿನ ಲೆಕ್ಕಾಚಾರ ನೋಡಿದ್ರೆ ಒಟ್ಟು 4604 ಯುದ್ಧ ವಿಮಾನಗಳು ನಿರ್ಮಾಣ ಆಗಿವೆ. ಅಷ್ಟೇ ಅಲ್ಲದೆ ಇವತ್ತು ಇಡೀ ಜಗತ್ತಲ್ಲಿ ಆಕ್ಟಿವ್ ಆಗಿರುವ ಯುದ್ಧ ವಿಮಾನಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿರೋದು ಕೂಡ ಇದೆ F-16. ಸದ್ಯಕ್ಕೆ ಒಟ್ಟು 2084 F-16ಗಳು ಆಪರೇಷನ್ ಕಂಡೀಷನ್ ನಲ್ಲಿವೆ. 25 ದೇಶಗಳು ಈ ಯುದ್ಧ ವಿಮಾನಗಳನ್ನ ಬಳಸ್ತಾ ಇವೆ. ಇನ್ನು ಈ F-16ಗಳನ್ನ ಭಾರತಕ್ಕೆ ಕೂಡ ಕೊಡ್ತೀವಿ ಅಂತ ಅಮೆರಿಕ ಆಫರ್ ಕೊಡ್ತು. ಆದ್ರೆ ಭಾರತ ಇವುಗಳನ್ನ ಖರೀದಿ ಮಾಡೋ ಬಗ್ಗೆ ಆಸಕ್ತಿಯನ್ನ ತೋರಲಿಲ್ಲ. ಇನ್ನು ಈ F-16 ಇದೆಯಲ್ಲ, ಇದು ಸಿಂಗಲ್ ಎಂಜಿನ್ ಏರ್ಕ್ರಾಫ್ಟ್. ಇದರ ಪ್ರಮುಖ ಆಕರ್ಷಣೆ ಹಾಗೂ ಈ ಏರ್ಕ್ರಾಫ್ಟ್ ನ ಹೆಚ್ಚುಗಾರಿಕೆ ಅಂದ್ರೆ ಬಬಲ್ ಟೈಪ್ ಅಲ್ಲಿ ಇರುವಂತಹ ಇದರ ಕಾಕ್ಪಿಟ್ ಡಿಸೈನ್. ಇದು ಪೈಲಟ್ಗೆ ಹೆಚ್ಚಿನ ವಿಸಿಬಿಲಿಟಿಯನ್ನು ಕೊಡೋದಷ್ಟೇ ಅಲ್ಲದೆ ಅಪಾಯದ ಸಂದರ್ಭದಲ್ಲಿ ಪೈಲಟ್ ಅತ್ಯಂತ ವೇಗವಾಗಿ ಸೀಟ್ ಎಜೆಕ್ಟ್ ಮಾಡಿಕೊಂಡು ಹೊರ ಬರೋದಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಇನ್ನು F-16 ಮೊದಲಿಗೆ ಡೇ ಫೈಟರ್ ಆಗಿತ್ತು. ಆ ಬಳಿಕ ಇದನ್ನ ಆಲ್ ವೆದರ್ ಏರ್ಕ್ರಾಫ್ಟ್ ಆಗಿ ಬದಲಾಯಿಸಲಾಯಿತು. ಇನ್ನು ಇದು ಒಟ್ಟು 49.5 ಅಡಿಗಳಷ್ಟು ಉದ್ದ, 32.8 ಅಡಿಗಳಷ್ಟು ವಿಂಗ್ ಸ್ಪಾನ್ ಅನ್ನು ಹೊಂದಿದೆ. ಹಾಗೇನೆ 16 ಅಡಿಗಳಷ್ಟು ಎತ್ತರವನ್ನು ಹೊಂದಿರುವ ಈ ಏರ್ಕ್ರಾಫ್ಟ್ 19 ಟನ್ ಮ್ಯಾಕ್ಸಿಮಮ್ ವೆಯ್ಟ್ ಅನ್ನ ಲಿಫ್ಟ್ ಮಾಡೋ ಕೆಪಾಸಿಟಿಯನ್ನು ಹೊಂದಿದೆ. ಇದರಲ್ಲಿ ಜನರಲ್ ಎಲೆಕ್ಟ್ರಿಕ್ ನ F-110 ಇಂಜಿನ್ ಅನ್ನು ಬಳಸಲಾಗ್ತಾ ಇದೆ. ಈ ಯುದ್ಧ ವಿಮಾನ 2.05 ಮ್ಯಾಕ್ಸ್ ಸ್ಪೀಡ್ ಅಲ್ಲಿ ಚಲಿಸಬಲ್ಲದಾಗಿದ್ದು 546 ಕಿಲೋಮೀಟರ್ನಷ್ಟು ಕಾಂಬ್ಯಾಟ್ ರೇಂಜ್ ಅನ್ನು ಇದು ಹೊಂದಿದೆ. 50,000 ಅಡಿಗಳಷ್ಟು ಎತ್ತರವನ್ನು ಮುಟ್ಟುವ ತಾಕತ್ತನ್ನು ಹೊಂದಿರುವ ಈ ಏರ್ಕ್ರಾಫ್ಟ್ 11 ಹಾರ್ಡ್ ಪಾಯಿಂಟ್ಗಳನ್ನು ಕೂಡ ಹೊಂದಿದೆ. ಇಂಥ F-16ಗಳನ್ನು ಇಟ್ಟುಕೊಂಡೇ ಈಗ ಪಾಕಿಸ್ತಾನ ಅಮೆರಿಕಾಗೆ ಶಾಕ್ ಕೊಡೋದಿಕ್ಕೆ ಹೋಗ್ತಾ ಇದೆ. ತನ್ನಲ್ಲಿನ F-16 ಯುದ್ಧ ವಿಮಾನಗಳಿಗೆ ನಿವೃತ್ತಿಯನ್ನ ಕೊಡೋದಾಗಿ ಪಾಕಿಸ್ತಾನ ಹೇಳೋದಿಕ್ಕೆ ಶುರು ಮಾಡಿದೆ. ಅಲ್ಲ, ಡಾಲರ್ಗೂ ಭಿಕ್ಷೆ ಬಿಡೋ ಪರಿಸ್ಥಿತಿ ಎದುರಿಸ್ತಾ ಇರೋ ಪಾಕಿಸ್ತಾನ, ತೀವ್ರ ಪ್ರಮಾಣದಲ್ಲಿ ಆಯುಧ ಕೊರತೆಯನ್ನ ಕಾಣ್ತಾ ಇರೋ ಪಾಕಿಸ್ತಾನ ತನ್ನ ಬತ್ತಳಿಕೆಯಲ್ಲಿನ ಮಹಾಸ್ತ್ರವನ್ನೇ ನಿವೃತ್ತಗೊಳಿಸಿ ಏನು ಮಣ್ಣು ತಿನ್ನುತ್ತಾ? ಇದು ಅರ್ಥ ಆಗಬೇಕು ಅಂದ್ರೆ ಪಾಕಿಸ್ತಾನದ ಆಯುಧ ಡಿಪೆಂಡೆನ್ಸಿ ಹಾಗೂ F-16ಗಳ ಪರಿಸ್ಥಿತಿಯನ್ನು ಕೂಡ ನಾವು ಸ್ವಲ್ಪ ತಿಳ್ಕೋಬೇಕು.
ಗೆಳೆಯರೆ, ಅಮೆರಿಕ ಪಾಕಿಸ್ತಾನಕ್ಕೆ ದಶಕಗಳಿಂದ ಕೂಡ ಆಯುಧಗಳನ್ನು ಸರಬರಾಜು ಮಾಡ್ತಲೇ ಇದೆ. ಮೊನ್ನೆ ರಷ್ಯಾದ ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಮೇಲೆ ಹೆಚ್ಚು ಟ್ಯಾರಿಫ್ ಹೇರ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಒಡ್ಡುತ್ತಾ ಇರೋ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಈಸ್ಟರ್ನ್ ಕಮಾಂಡ್ 1971 ಪೇಪರ್ ಕಟಿಂಗ್ ಒಂದನ್ನು ಟ್ವೀಟ್ ಮಾಡಿದೆ. ಅದರಲ್ಲಿ $2 ಬಿಲಿಯನ್ ಮೌಲ್ಯದ ಆಯುಧಗಳು ಅಮೆರಿಕಾದಿಂದ ಪಾಕಿಸ್ತಾನಕ್ಕೆ ಬಂದ ವರದಿಗಳಿವೆ. ಅದು ಭಾರತ ಪಾಕ್ ಯುದ್ಧದ ಸಂದರ್ಭದಲ್ಲಿ. ಅವತ್ತಿಗೂ ಪಾಕಿಸ್ತಾನದ ಬಳಿ ಅಮೆರಿಕದ ಆಯುಧಗಳೇ ಇದ್ವು. ಆ ನಂತರ ಆಫ್ಘನಿಸ್ತಾನದಲ್ಲಿ ಅಮೆರಿಕದ ಹಸ್ತಕ್ಷೇಪ ಶುರುವಾಯ್ತಲ್ಲ, ಆಗ ಉಗ್ರರ ವಿರುದ್ಧದ ಹೋರಾಟಕ್ಕೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಅಮೆರಿಕ ಈ F-16 ಯುದ್ಧ ವಿಮಾನಗಳನ್ನು ಕೊಡ್ತು. ಆ ನಂತರ ಅವುಗಳ ಮೇಂಟೆನೆನ್ಸ್ಗೆ, ರಿಪೇರಿಗೆ, ಹೀಗೆ ಪ್ರತಿಯೊಂದಕ್ಕೂ ಅಮೆರಿಕಾನೇ ಅನುದಾನವನ್ನು ಕೂಡ ಕೊಡ್ತಾ ಬಂತು. ಇವತ್ತು ಪಾಕಿಸ್ತಾನದ ಬಳಿ 75 F-16ಗಳಿವೆ. ಅದರಲ್ಲಿ 5-6 ವಿಮಾನಗಳು ಭಾರತದ ದಾಳಿಯಲ್ಲಿ ನಾಶ ಆಗಿವೆ. ಇನ್ನು ಈ F-16ಗಳಿರೋದ್ರಿಂದಲೇ ನಮ್ಮ ವಾಯುಪಡೆ ಭಾರತಕ್ಕಿಂತಲೂ ಸ್ಟ್ರಾಂಗು ಅಂತ ಪಾಕಿಸ್ತಾನ ಆಗಾಗ ಬಡಾಯಿ ಕೊಚ್ಚಿಕೊಳ್ಳುತ್ತೆ. ಅದು ಎಷ್ಟು ಸ್ಟ್ರಾಂಗು ಅನ್ನೋದು ಪ್ರತಿ ಯುದ್ಧ, ಪ್ರತಿ ಕಾರ್ಯಾಚರಣೆಯ ಸಂದರ್ಭದಲ್ಲೂ ಸಾಬೀತಾಗ್ತಲೇ ಬರ್ತಾ ಇದೆ. ಆದ್ರೂ ಅವ್ರು ಹೇಳ್ಕೊಳ್ಳೋದನ್ನೇನು ನಿಲ್ಸಿಲ್ಲ. ಅದೊಂದು ಕಡೆ ಇರಲಿ. ಇಂಥ ಯಶಸ್ವಿ ಯುದ್ಧ ವಿಮಾನಗಳನ್ನ ಈಗ ಪಾಕಿಸ್ತಾನ ತನ್ನ ವಾಯುಪಡೆಯಿಂದ ನಿವೃತ್ತಿಗೊಳಿಸೋದರ ಬಗ್ಗೆ ಯೋಚಿಸ್ತಾ ಇದೆ. ಬಿಟ್ಟಿ ಕೊಟ್ಟಿರೋದಲ್ವಾ, ಹಿಂಗಾಗಿ ಪಾಕಿಗಳ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಪಾಕ್ ಮಾತ್ರ ಇದಕ್ಕೆ ಬೇರೆಯದ್ದೇ ಕಾರಣವನ್ನು ಕೊಡ್ತಾ ಇದೆ. ಈ F-16ಗಳಲ್ಲಿ ಎಂಜಿನ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಪಾಕ್ ಹತ್ರ ಇರೋ F-16 ಯುದ್ಧ ವಿಮಾನಗಳ ಪೈಕಿ ಸುಮಾರು 52 ವಿಮಾನಗಳಲ್ಲಿ ಈ ರೀತಿಯ ತಾಂತ್ರಿಕ ದೋಷ ಕಂಡು ಬಂದಿದೆಯಂತೆ. ಸಹಜ ಅಲ್ವೇ? ವಿಮಾನಗಳು ಹಳೇದಾಗ್ತಾ ಆಗ್ತಾ ಒಂದಷ್ಟು ತಾಂತ್ರಿಕ ದೋಷಗಳದರಲ್ಲಿ ಕಾಣಿಸ್ಕೊಳುತ್ತವೆ. ಅದನ್ನ ಆಗಾಗ ಸರಿಪಡಿಸ್ಕೋಬೇಕು. ಆದ್ರೆ F-16 ಯುದ್ಧ ವಿಮಾನಗಳ ರಿಪೇರಿಗೆ ಕೂಡ ಅಮೆರಿಕದ ಇಂಜಿನಿಯರ್ಗಳೇ ಬರಬೇಕು, ಅವರೇ ಸ್ಪೇರ್ಸ್ ಅನ್ನು ಕೊಡಬೇಕು. ಅದು ಹೆಚ್ಚು ಖರ್ಚಿನ ಬಾಬಿತು. ಇಲ್ಲಿ ಹಣ ಕೊಡ್ತೀವಿ ಅಂದ್ರೇನೆ ಅಮೆರಿಕ ಭಾರತಕ್ಕೆ ಯುದ್ಧ ವಿಮಾನಗಳ ಇಂಜಿನ್ ಸರಬರಾಜನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಹೀಗಿರುವಾಗ ಪಾಕ್ ಅನ್ನೋ ಭಿಕ್ಷುಕ ದೇಶಕ್ಕೆ ಬಿಟ್ಟಿಯಾಗಿ ಹೆಂಗೆ ಸಕಲ ಸವಲತ್ತುಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಅಮೆರಿಕದ ಸರ್ಕಾರ ಅದಕ್ಕಾಗಿ ಅನುದಾನವನ್ನು ಕೊಟ್ಟಾಗ ಮಾತ್ರ ಇವರು ಯುದ್ಧ ವಿಮಾನಗಳನ್ನು ರಿಪೇರಿ ಮಾಡಿಸ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಅದನ್ನು ವಿಪರೀತ ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ. ಇನ್ನು ಅಮೆರಿಕ ಪಾಕಿಸ್ತಾನದಲ್ಲಿ ಕೆಟ್ಟು ನಿಂತ F-16ಗಳಿಗಾಗಿ F-100 PW-200 ಅನ್ನೋ ಎಂಜಿನ್ಗಳನ್ನು ಕಳುಹಿಸಿಕೊಡ್ತಂತೆ. ಆದ್ರೆ 25 ಎಂಜಿನ್ಗಳಲ್ಲಿ ಏಜಿಂಗ್ ಸಮಸ್ಯೆ ಕಾಣಿಸ್ಕೊಂಡಿದೆ. ಹಾಗೇನೆ ಕೆಲ ಎಂಜಿನ್ಗಳಲ್ಲಿ ಮುಖ್ಯವಾದ ಪಾರ್ಟ್ಗಳೇ ಮಿಸ್ ಆಗಿವೆಯಂತೆ. ಬಹುಶಃ ಆ ಪಾರ್ಟ್ಗಳನ್ನ ಪಾಕಿ ವಾಯುಪಡೆಯ ಪೈಲಟ್ಗಳು, ಅಧಿಕಾರಿಗಳು, ಇಂಜಿನಿಯರ್ಗಳು ಬಿಚ್ಕೊಂಡು ಹೋಗಿ ಗುಜಿರಿಗೆ ಮಾರ್ಕೊಂಡಿರಬೇಕು. ಇನ್ನು 27 ಇಂಜಿನ್ಗಳಲ್ಲಿ ಟೆಕ್ನಿಕಲ್ ಫಾಲ್ಟ್ ಇದೆಯಂತೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಕಳೆದ 3 ವರ್ಷಗಳಿಂದ ಈ ರೀತಿಯ ರಿಜೆಕ್ಷನ್ ಹೆಚ್ಚಾಗ್ತಾ ಇದ್ದು ಅಮೆರಿಕ ಸರಿಯಾದ ಎಂಜಿನ್ಗಳನ್ನು ನಮಗೆ ಕೊಡ್ತಾ ಇಲ್ಲ ಅನ್ನೋ ಆರೋಪವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇಲ್ಲಿ ವಿಮಾನಗಳ ಮೇಂಟೆನೆನ್ಸ್ ಕಾಸ್ಟ್ಲಿ ಅನ್ನೋದು ಒಂದೇ ಅಲ್ಲ, ಈ F-16ಗಳಿವೆಯಲ್ಲ ಇವುಗಳನ್ನು ಬಳಸೋದಕ್ಕೆ ಕೂಡ ಪಾಕ್ ಅಮೆರಿಕದ ಒಪ್ಪಿಗೆಯನ್ನು ಪಡ್ಕೋಬೇಕು. ಈ ವಿಮಾನಗಳನ್ನ ಯಾವ ಬೇಸಲ್ಲಿ ನಿಲ್ಲಿಸಬೇಕು, ಎಷ್ಟು ದಿನಗಳಿಗೊಮ್ಮೆ ಅವು ಹಾರಾಟವನ್ನ ಮಾಡಬೇಕು ಅನ್ನೋದನ್ನ ನಿರ್ಧರಿಸೋದು ಕೂಡ ಅಮೆರಿಕಾನೇ. ಒಂದು ವೇಳೆ ಪಾಕಿಸ್ತಾನಕ್ಕೆ ತುಂಬಾನೇ ಎಮರ್ಜೆನ್ಸಿ ಇದೆ ಅಂದ್ರೂ ಕೂಡ ಅಮೆರಿಕಾನ ಕೇಳದೆ F-16ಗಳನ್ನು ಅವರು ಬಳಸೋ ಹಾಗಿಲ್ಲ. ಅಷ್ಟರ ಮಟ್ಟಿಗೆ ಅಮೆರಿಕ ಪಾಕಿಸ್ತಾನದಲ್ಲಿರೋ F-16ಗಳನ್ನು ಕಟ್ ಹಾಕಿದೆ. ಹೀಗಾಗಿ ಪಾಕಿಸ್ತಾನ ಈ F-16ಗಳನ್ನು ನಿವೃತ್ತಿ ಮಾಡಿಬಿಡೋ ಬಗ್ಗೆ ಮಾತಾಡ್ತಾ ಇದೆ. ಈ ಮೂಲಕ ಅಮೆರಿಕಾನ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನಕ್ಕೆ ಪಾಕ್ ಮುಂದಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಅಮೆರಿಕದ ಯುದ್ಧ ವಿಮಾನಗಳನ್ನ ನಿವೃತ್ತಗೊಳಿಸ್ತೀವಿ ಅಂತ ಹೇಳಿದ್ರೆ ಅಮೆರಿಕ ಬಂದು ಓಲೈಸಿ ನಮಗೇನು ಬೇಕೋ ಅದೆಲ್ಲವನ್ನ ಕೊಡುತ್ತೆ ಅನ್ನೋದು ಪಾಕಿಗಳ ಲೆಕ್ಕಾಚಾರ. ಇನ್ನು ಅಮೆರಿಕಾನ ಬಿಟ್ಟರೆ ನಮಗೆ ಬೇರೆ ದೇಶಗಳ ಸಹಾಯ ಕೂಡ ಇದೆ ಅಂತ ಅವ್ರು ತೋರಿಸ್ಕೋಬೇಕು. ಅದಕ್ಕಾಗಿ ಟರ್ಕಿ ಹಾಗೂ ಚೈನಾಗಳನ್ನ ಬಳಸ್ಕೊಳ್ಳೋದಕ್ಕೆ ಪಾಕ್ ಹೋಗ್ತಾ ಇದೆ. ಈಗಾಗಲೇ ಚೈನಾ ಜೊತೆ ಸಹಭಾಗಿತ್ವದಲ್ಲಿ JF-17 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಸಿದ್ಧ ಮಾಡಿಕೊಂಡಿದೆ. ಚೈನಾ ತನ್ನ J-35 ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಕೊಡೋ ಬಗ್ಗೆ ಮಾತೂ ಆಡ್ತಾ ಇದೆ. ಇನ್ನು PL-15 ಅನ್ನೋ ಆಧುನಿಕ ಮಿಸೈಲ್ ಅನ್ನು ಕೂಡ ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿದೆ. ಹಾಗೇನೆ ಚೈನಾದಿಂದ SH-155mm ವೀಲ್ಡ್ ಹಾವಿಟ್ಜರ್ಗಳು, VS-43 ಆರ್ಮರ್ಡ್ ರಿಕವರಿ ವೆಹಿಕಲ್ಗಳು, ರಾಕೆಟ್ ಡೆಲಿವರ್ಡ್ ಮೈನ್ ಸಿಸ್ಟಮ್, 125mm ಆರ್ಮರ್ ಅಮ್ಯುನೇಷನ್, VT-4 ಮೇಂಟೆನೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಕೂಡ ಪಾಕಿಸ್ತಾನ ತರಿಸ್ಕೊಳ್ತಾ ಇದೆ. ಹಾಗೆ ಟರ್ಕಿಯಿಂದ ಡ್ರೋನ್ಗಳನ್ನು ಖರೀದಿ ಮಾಡ್ತಾ ಇದೆ. ಟರ್ಕಿಯಿಂದ 54 ಏರ್ ಸರ್ವೆಲೆನ್ಸ್ ಡ್ರೋನ್ ವಿತ್ ರಡಾರ್ ಅನ್ನ ಖರೀದಿ ಮಾಡ್ತಾ ಇರೋ ಪಾಕಿಸ್ತಾನ ಆಸ್ಕರ್ 1 ಅನ್ನೋ ಕಿಲ್ಲರ್ ಡ್ರೋನ್ ಅನ್ನು ತರಿಸ್ಕೊಳ್ತಾ ಇದೆ. ಅದು ಕಾಮಿಕಾಜಿ ಡ್ರೋನ್ ಆಗಿದ್ದು ಪ್ರಿಸಿಷನ್ ಸ್ಟ್ರೈಕ್ ಅಲ್ಲಿ ಅತ್ಯುತ್ತಮ ರಿಸಲ್ಟ್ ಅನ್ನು ಕೊಡ್ತಾ ಇದೆಯಂತೆ. ಹಾಗೆ DA-2LM ಅನ್ನೋ ಗ್ರೌಂಡ್ ಅಟ್ಯಾಕಿಂಗ್ ಲಾಯ್ಟರಿಂಗ್ ಮುನೇಷನ್ಗಳನ್ನು, DA-4IM ಅನ್ನೋ UAVಗಳನ್ನು ಕೂಡ ಪಾಕಿಸ್ತಾನ ತರಿಸ್ಕೊಳ್ತಾ ಇದೆ. ಇದರ ಜೊತೆಗೆ ಬಾಬರ್ ಸಬ್ಮರೀನು, ಬರಕ್ತರ್ ಡ್ರೋನ್, T-129 ಅಟ್ಯಾಕ್ ಹೆಲಿಕಾಪ್ಟರ್, ಡ್ರೋನ್ ಇಂಜಿನ್ಗಳನ್ನು ಕೂಡ
ಟರ್ಕಿಯಿಂದ ಪಾಕಿಸ್ತಾನ ತರಿಸ್ಕೊಳ್ತಾ ಇದೆ. ಸೊ ಯುದ್ಧ ವಿಮಾನ ಕೊಡೋದಕ್ಕೆ ಚೈನಾ ಇದೆ, ಡ್ರೋನ್ ಕೊಡೋದಕ್ಕೆ ಟರ್ಕಿ ಇದೆ. ಅವುಗಳನ್ನು ತೋರಿಸಿ ಅಮೆರಿಕಾನ ಬ್ಲಾಕ್ ಮೇಲ್ ಮಾಡಬಹುದು ಅಂದ್ಕೋತಾ ಇದೆ ಪಾಕಿಸ್ತಾನ. ಗೆಳೆಯರೆ, ಇಲ್ಲಿ ಅಮೆರಿಕದ F-16ಗಳೇ ಇಲ್ಲದೆ ಇದ್ರೆ ಪಾಕಿಸ್ತಾನದ ವಾಯುಪಡೆ ಅನ್ನೋದು ರೆಕ್ಕೆ ಕತ್ತರಿಸಿದ ಹಕ್ಕಿ ಅಂತಾಗತ್ತೆ. ಹಾಗಂತ F-16ಗಳಿದ್ರೂ ಕೂಡ ಅವುಗಳ ಬಳಕೆಗೆ ಅಮೆರಿಕಾದ ಅನುಮತಿ, ಅವುಗಳ ದುರಸ್ತಿ, ಮೇಂಟೆನೆನ್ಸ್ಗೆ ಅಮೆರಿಕಾದ ಫಂಡು ಅಂತ ಕಾಯ್ತಾ ಕೂತ್ರೆ ರೆಕ್ಕೆಗಳನ್ನು ಕಟ್ಟಿಸಿಕೊಂಡ ಹಾಗಾಗತ್ತೆ. ಸೊ ಆಯುಧ ವ್ಯಾಪಾರವನ್ನು ಹೆಚ್ಚು ಮಾಡ್ಕೋಬೇಕು ಅಂದ್ಕೊಂಡಿರೋ ಅಮೆರಿಕಾಗೆ ತಾಂತ್ರಿಕ ದೋಷದ ನೆಪ ಹೇಳಿ ನಿಮ್ಮ ವಿಮಾನಗಳನ್ನು ನಾವು ರಿಟೈರ್ ಮಾಡ್ತೀವಿ ಅಂದ್ರೆ ಅಮೆರಿಕ ತನ್ನ ಮಾರುಕಟ್ಟೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಸಹಾಯಕ್ಕೆ ಬರಬಹುದು. ಇನ್ನು ಈಗಂತೂ ಅಮೆರಿಕ ಪಾಕಿಸ್ತಾನದಲ್ಲಿ ಇಲ್ಲದ ತೈಲವನ್ನು ಹುಡುಕೋದಿಕ್ಕೆ ಬೇರೆ ಹೋಗ್ತಾ ಇದೆ. ಹಾಗೆ ಬಲೂಚಿಸ್ತಾನದಲ್ಲಿ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಅಮೆರಿಕ ಕಣ್ಣಿಟ್ಟುಕೊಂಡು ಕೂತಿದೆ. ಈ ಸಂದರ್ಭದಲ್ಲಿ ಇಂಥ ಗಿಮಿಕ್ಗಳನ್ನ ಮಾಡಿದ್ರೇನೆ ಅಲ್ವೇ ಅಲ್ಲಿಂದ ಏನಾದರೂ ಉದುರೋದು. ಇದು ಗೆಳೆಯರೆ, ಪಾಕಿಸ್ತಾನ ತನ್ನ F-16 ಯುದ್ಧ ವಿಮಾನಗಳನ್ನ ನಿವೃತ್ತಗೊಳಿಸೋ ಬಗ್ಗೆ ಆಡ್ತಿರೋ ಮಾತುಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.